ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ವಕೀಲರ ಸಂಘದ 2026ರಿಂದ 28ನೇ ಸಾಲಿನ ನೂತನ ಆಡಳಿತ ಮಂಡಳಿ ಘೋಷಣೆ ನಡೆದಿದೆ. ಅಧ್ಯಕ್ಷ ಎಪಿ ಕುಲಕರ್ಣಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಸಂಧಾನ ಪ್ರಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಚುನಾವಣೆ ನಡೆಯಬೇಕಾಯಿತು ಅಂತ ತಿಳಿಸಿದ್ದಾರೆ. ಮೇ 6ರ ಬೆಳಗ್ಗೆ 10 ಗಂಟೆ ಸಂದರ್ಭ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು, ಹಿಂದಿನ ಬಾರಿ ಸಂಧಾನದ ಮೂಲಕ ಆಯ್ಕೆ ನಡೆದಿದ್ದರೂ ಈ ಬಾರಿ ಚುನಾವಣೆ ಜಿಲ್ಲೆಯಲ್ಲಿಯೇ ಅಲ್ಲದೆ ಹೊರ ಜಿಲ್ಲೆಗಳಲ್ಲಿಯೂ ಕುತೂಹಲ ಮೂಡಿಸಿತು ಅಂತ ಹೇಳಿದರು. ಸಂಘದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಘೋಷಿಸಿರುವ ಅವರು ಹಳೆಯ ಕಟ್ಟಡ ಅನ್ಫಿಟ್ ಆಗಿರುವುದರಿಂದ ಸ್ಥಳಾಂತರ ಮಾಡಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು. ಉತ್ತರ ಕರ್ನಾಟಕದ ವಕೀಲರಿಗೆ ಸಿವಿಲ್ ಜಡ್ಜ್ ಪರೀಕ್ಷೆಯಲ್ಲಿ ಅವಕಾಶ ಹೆಚ್ಚಿಸಲು ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ. ಜೊತೆಗೆ ಗ್ರಂಥಾಲಯ ಸುಧಾರಣೆಗೂ ಆದ್ಯತೆ ನೀಡಲಾಗುತ್ತದೆ ಅಂತ ಹೇಳಿದರು. ಪ್ರಧಾನ ಕಾರ್ಯದರ್ಶಿ ವೈಕೆ ಕಡಪಟ್ಟಿ ಮಾತನಾಡಿದರು. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳಂತೆ ಮಹಿಳಾ ಮೀಸಲಾತಿ ಪಾಲನೆ ಮಾಡಲಾಗಿದೆ ಅಂತ ತಿಳಿಸಿದರು. ಪಾರ್ಕಿಂಗ್ ಹಾಗೂ ವಿದ್ಯುತ್ ಸಮಸ್ಯೆಗಳಿಗೆ ಪರಿಹಾರ ನೀಡುವುದರ ಜೊತೆಗೆ ಸೌರ ವಿದ್ಯುತ್ ವ್ಯವಸ್ಥೆ ಜಾರಿಗೆ ತರಲು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಒಟ್ಟಿನಲ್ಲಿ ನೂತನ ಆಡಳಿತ ಮಂಡಳಿ ಸಂಘದ ಅಭಿವೃದ್ಧಿ ಮತ್ತು ಯುವ ವಕೀಲರ ಉತ್ತೇಜನಕ್ಕೆ ಆದ್ಯತೆ ನೀಡುವ ಭರವಸೆಯನ್ನ ನೀಡಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯ ಆರ್ ಕರೋಶಿ ಸ್ವಾಗತಿಸಿದರು. ವಿಜಿ ಅರಳಿಕಟ್ಟಿ ವಂದಿಸಿದರು. ನೂತನ ಪದಾಧಿಕಾರಿಗಳು ಉಪಾಧ್ಯಕ್ಷೆಯಾಗಿ ವಿಎ ಭಟ್, ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಂಥಾಲಯ ಕಾರ್ಯದರ್ಶಿ ಎಸ್ಎ ಅಂಬಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಆರ್ಎಂ ಚಂಡೆ, ಎಸ್ಕೆ ದಳವಾಯಿ, ಎಸ್ಕೆ ಗೋಡಪ್ಪನವರ್, ಯುಎಸ್ ಚರ್ಕಿ, ಜೆಆರ್ ಮಾಳಿ ಮತ್ತು ಮಹಿಳಾ ಪ್ರತಿನಿಧಿಗಳಾಗಿ 2 ಸದಸ್ಯರು ಆಯ್ಕೆಯಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಉದ್ದೇಶ ಈ ಸಲ ಚುನಾವಣೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ನಾವು ಚುನಾವಣೆ ಪ್ರಕ್ರಿಯೆ ಮಾಡುವುದಕ್ಕಿಂತ ಮೊದಲು ನಮ್ಮ ಸಂಘದ ಹಿರಿಯ ಸದಸ್ಯರಾದಂಥ ಶ್ರೀಯುತ NS ದೇವರೂರು ವಕೀಲರು ಮತ್ತು GK ಮಠದ ವಕೀಲರು ಹಾಗೂ RD ಹಳಿಂಗಳಿ ವಕೀಲರು ಚುನಾವಣೆ ಬೇಡ ಸಂಘಕ್ಕೆ ಒಂದು ಸಂಧಾನ ಮಾಡುವ ಸಲುವಾಗಿ ಪ್ರಯತ್ನ ಮಾಡಿದರು. ಆದರೆ ಸರಿಯಾಗಿ ಸ್ಪಂದನೆ ಸಿಗದ ಕಾರಣ ನಾವು ಅನಿವಾರ್ಯವಾಗಿ 2026-28ನೇ ಸಾಲಿನ ಈ ಚುನಾವಣೆ ಮಾಡುವ ಪ್ರಸಂಗ ಬಂತು. ಹೋದ ಬಾರಿ ಅಧ್ಯಕ್ಷನ ಹೊರತುಪಡಿಸಿ ಎಲ್ಲರಿಗೂ ಸಂಧಾನ ಪ್ರಕ್ರಿಯೆಯಿಂದ ಆಯ್ಕೆ ಮಾಡಲಾಗಿತ್ತು. ಕೇವಲ ಅಧ್ಯಕ್ಷರು ಮಾತ್ರ ಚುನಾವಣೆ ನಡೆದಿತ್ತು. ಈ ಕಾರಣ ಈ ಸಲದ ಚುನಾವಣೆ ಒಂದು ಸ್ವಲ್ಪ ತುರುಸಿನ ಚುನಾವಣೆಯಾಗಿದೆ. ಇಡೀ ಜಿಲ್ಲೆಯಲ್ಲಿ ಮತ್ತು ಹೊರಗಿನ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಸಂಘದ ಚುನಾವಣೆ ಸುದ್ದಿ ಮಾಡಿದೆ. ಆದರೆ ಈ ನಮ್ಮ ವಕೀಲರ ಸಂಘದ ಚುನಾವಣೆ ಕೇವಲ ನಮ್ಮ ಸಂಘಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಚುನಾವಣೆ ಇದು. ಆದರೆ ಈ ಬಾರಿ ಇದು ಎಲ್ಲ ಕಡೆ ಮತ್ತು ಎಲ್ಲ ಜನರ ಕುತೂಹಲಕ್ಕೆ ಹೊಸ ಆಡಳಿತ ಮಂಡಳಿ ಕೆಲವು ಉದ್ದೇಶಗಳು ನಾವು ಮಾಡುವ ಕೆಲಸಗಳ ಬಗ್ಗೆ ಹೇಳ್ತೀವಿ. ಕೋರ್ಟ್ ನಡೆಸಿ ಅದೇ ಜಾಗದಲ್ಲಿ ಹೊಸ ಕಟ್ಟಡ ಮಂಜೂರಾಗಿದೆ. ಹೋದ ವರ್ಷನೂ ಮಂಜೂರಾಗಿದೆ. ಕೆಲವು ಕಾರಣಗಳ ಮುಖಾಂತರ ಅದು ಪ್ರಾರಂಭ ಆಗಿಲ್ಲ. ಅದರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಕಟ್ಟಡವನ್ನು ಸ್ಥಳಾಂತರ, ಕೋರ್ಟ್ ಸ್ಥಳಾಂತರ ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಮತ್ತು ಹೊಸ ಕಟ್ಟಡ ಬಗ್ಗೆ ನಿರ್ಮಾಣ ಮಾಡಬೇಕು, ಯಾವಾಗ ಏನು ಅನ್ನೋದ್ರ ಬಗ್ಗೆ ನಾವು ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ಮಾತಾಡ್ತೀವಿ. ಎರಡನೇದಾಗಿ ಈಗ ನಮ್ಮ ಸಂಘದಿಂದ ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ನಮ್ಮ ವಕೀಲರ ಮಿತ್ರರು ಸಿವಿಲ್ ಜಡ್ಜ್ ಪಾಸ್ ಆಗೋದು ಭಾಳ ಕಠಿಣ ಆಗಿದೆ. ಹೇಗೆ ಆ ಕಡೆ ಸೈಡ್ ಓಲ್ಡ್ ಮೈಸೂರು ಸೈಡ್ ದಕ್ಷಿಣ ಕರ್ನಾಟಕಕ್ಕೆ ಹೆಂಗೆ ಸಿವಿಲ್ ಜಡ್ಜ್ ಅಪಾಯಿಂಟ್ಮೆಂಟ್ ಹಾಕೋರು, ನಮ್ಮ ಸೈಡ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದರ ಸಲುವಾಗಿ ನಮ್ಮ ಸಂಘದಲ್ಲಿ ಪ್ರತಿ ವರ್ಷ ಕನಿಷ್ಠ ಒಂದು ವರ್ಕ್ಶಾಪ್ ನಮ್ಮ ಆಡಳಿತ ಮಂಡಳಿ ಪೀರಿಯಡ್ನಲ್ಲಿ 2 ಲೀಗಲ್ ವರ್ಕ್ಶಾಪ್ ಮಾಡಬೇಕಂತ, 3 ದಿನದ ಅವಧಿಗಾಗಿ 2 ಲೀಗಲ್ ವರ್ಕ್ಶಾಪ್ ಮಾಡ್ಬೇಕಂಥೇಳಿ ನಮ್ಮದು ಎಲ್ಲ ಆಡಳಿತ ಮಂಡಳಿ ಇಚ್ಛೆ ಆಗಿದೆ. ನಮ್ಮ ವಕೀಲರ ಸಂಘದ ಇತಿಮಿತಿ ಏನು, ನಾವು ಯಾವ ರೀತಿ ಮಾಡಬೇಕು, ನಮ್ಮ ವಕೀಲರ ಸಂಘದ ಅಭಿವೃದ್ಧಿಗಾಗಿ ಮತ್ತು ನಮ್ಮ ಯುವ ಪ್ರತಿಭೆ ಗುರುತಿಸಿ ಅವರಿಗೆ ಒಂದು ಹೆಚ್ಚಿನ ಅವಕಾಶ ಕೊಡಲಿಕ್ಕೆ ನಾವು ಆಡಳಿತ ಮಂಡಳಿಯವರು ಎಲ್ಲರೂ ಪ್ರಯತ್ನ ಮಾಡ್ತೀವಿ 2 ವರ್ಷ ಅವಧಿ ಒಳಗೆ ಅಂಥೇಳಿ ಈ ಮೂಲಕ ತಮ್ಮಕ್ಕೆ ಜಮಖಂಡಿ ವಕೀಲರ ಸಂಘದ 26-28ರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದೀವಿ. ಈಗ ಇನ್ನೊಂದು ಕಾರಣ ಏನು ಹೇಳ್ಬೇಕಂದ್ರೆ, ನಮ್ಮಲ್ಲಿ ಟೋಟಲ್ 11 ಮಂದಿಗೆ ಇಲೆಕ್ಷನ್ ಆಯಿತು. ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಜನರಲ್ ಸೆಕ್ರೆಟ್ರಿ, ಇನ್ನೊಬ್ಬರು ಜಂಟಿ ಸೆಕ್ರೆಟ್ರಿ ಅಂತ ಆಯ್ಕೆ ಆದರು. ಅದರೊಳಗೆ ಎಕ್ಸಿಕ್ಯೂಟಿವ್ ಕಮಿಟಿ ಅಂತಂದು 5 ಮಂದಿ ಪುರುಷರು, ಮಹಿಳಾ 2. ಇಲ್ಲಿ
ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಒಟ್ಟು ಟೋಟಲ್ ನಮ್ಮಲ್ಲಿ 11 ಮಂದಿ ಒಳಗೆ 30% ಮಹಿಳಾ ಮೀಸಲಾತಿ ಕೊಡ್ಬೇಕಂತಿತ್ತು. ಆ ಕಾರಣಕ್ಕಾಗಿ ನಮ್ಮಲ್ಲಿ ಮಹಿಳಾ ಪ್ರತಿನಿಧಿ ಅಂತಂದು 2 ಆಗ್ಯಾರು. ಆಮೇಲೆ ನಮ್ಮಲ್ಲಿ ಉಪಾಧ್ಯಕ್ಷರನ್ನು ಮಹಿಳೆಯರಿಗೆ ಬಿಟ್ಟುಕೊಟ್ಟಿದ್ವಿ ನಾವು ನಮ್ಮ ಇದರಿಂದ. ಆ ಕಾರಣಕ್ಕಾಗಿ ನಮ್ಮಲ್ಲಿ 3 ಜನ ಆಯ್ಕೆಯಾಗಿದ್ದಾರೆ. ಆಡಳಿತದೊಳಗೆ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಐತಿ, ಅದನ್ನು ನಾವು ಒಟ್ಟರು ಕೂಡಿ ಬಗೆಹರಿಸ್ತೀವಿ. ಆಮೇಲೆ ವಿದ್ಯುತ್ ಸಮಸ್ಯೆ ಐತಿ. ನಮ್ಮ ಅಧ್ಯಕ್ಷರು ಅವರು ಸ್ವಂತ ಇದರು ಸೋಲಾರ್ ವ್ಯವಸ್ಥೆ ಮಾಡೋರ್ದಾರು. ಹೀಗಾಗಿ ಇಷ್ಟು ಇನ್ನೂ ಜೂನಿಯರ್ಸ್ಗೆ ಕೆಲವೊಂದು ಸಮಸ್ಯೆಗಳಿದಾವೆ, ಅವನು ಬಗೆಹರಿಸ್ತೀವಿ. ಆಮೇಲೆ ಸಂಘ ಆಮೇಲೆ ನ್ಯಾಯಾಲಯದ ಕೊಂಡಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಹೇಳ್ತೀನಿ.